ಚಪ್ಪಲ್ ಆ ಕಡೆ ಒಂದು ಈ ಕಡೆ ಒಂದು ಬಿಟ್ಟು ಹೋದಲ್ಲ, ಒಂದ ಬತ್ತಲ್ಲಿ ಬಿಟ್ಟು ಅಂದ್ರೆ ಈ ಚಪ್ಪಲ್ ತೊಗೊಂಡು ಹೋಗಕ್ಕಂತೇಳಿ ಕೆಲವು ಮಂದಿ ಬಂದಿರ್ತಾರೆ. ಮತ್ತೆ ಅವರು ಹಳೆ ಬಿಟ್ಟಿದ್ವ ಇವ್ನು ಚಲೋ ಹಾಕೊಂಡು ಹೋಗೋದು, ಇಲ್ಲ ಇವನ್ನ ತೊಗೊಂಡೋಗಿ ಸ್ವಲ್ಪ ಸಾವಿದ್ವು ಅಂದ್ರೆ ತೊಗೊಂಡೋಗಿ ಮಾರಾಕ್ ಇಟ್ಬಿಡೋದು. ಹಿಂಗೆ ಮಾಡ್ತಾರೆ. ಅದಕ್ಕೆ ಇಲ್ಲ, ಆ ಕಡೆ ಒಂದು ಈ ಕಡೆ ಒಂದು ಇಟ್ಟೇನಿ, ಬರ್ರಿ ಹೋಗೋಣ. ದೇವ್ರ ಕಡೆ ಬೇಡ್ಕೊ, ನಮ್ಮವು ಎಲ್ಲೇ ಇದ್ರು ಸಿಗ್ಲಿ ಅಂತೇಳಿ. ನನಗಂತೂ ಯಾಕೆ ಏನೋ ನಮ್ಮವು ನೆನಪಾಗಕತ್ತ ಬಿಟ್ಟಾಳ. ಬೈಲಿ ಬೇಕಾದ್ ಮಾಡ್ಲಿ, ಅತ್ತಿಯವ್ರ ಮನೆಯಾಗಿದ್ರ ಚಂದ. ನೋಡ್ರಿ ಕೊಡು, ಎತ್ಕೋತೇನೆ, ಕೈ ನೋತಾವ. सिद्धारूढ़ सद्गुरुनाथ स्वामी महाराज की जय, सकल साधु संत महाराज की जय. ओम नमः शिवाय, शिवाय नमः ओम. ನೋಡ್ರಿ ರೀ, ಫಸ್ಟ್ ಸಿದ್ದಾರ್ಜುನ ಗುಡಿಗೆ ಹೋಗಿ ಆರೋಡು ಮಠಕ್ಕೆ ಬಂದು ಆಮೇಲೆ ಇಲ್ಲಿ ಕೈಲಾಸ ಮಠಕ್ಕೆ ಬರೋಣ. ಪ್ರಸಾದ್ ಚಾಲು ಆಗೈತೆ ಏನ, ಪ್ರಸಾದ್ ತೊಂಬಿಡೋಣನ್ರಿ. ಮೊದ್ಲು ಕೈ ಮುಗಿ ನಡಿಲೇ. ಅಪ್ಪ ಹೊಡೆ ತುಂಬ ಊಟ ಆತ, ಯಾಕೆ ಎದ್ದು ಬರಾಕತ್ತೈತಿ, ಕಣ್ಣು ಮುಚ್ಚಾಕತ್ತಾವು. ಊರಾಗ ಮಧ್ಯಾಹ್ನ ತಟ್ಟಗೆ ಮಕ್ಕೊಂತಿದ್ದೆವು ನನ್ನ ತಾಸು. ಇಲ್ಲಿ ಮಠದ ಕಡೆ ಎಲ್ಲಾರ ಮಕ್ಕೊಂಡ್ರೆ ಮುಗಿದು ಹೋತು, ಹೊಡೆದೇ ಎಬ್ಸ್ತಾರ. ಎಲ್ಲಿ ಹೋಗಿ ಮಕ್ಕೋಬೇಕಾಯ್ತು? ಈ ಸುತ್ತಮುತ್ತಲು ಎಲ್ಲಿ ಆವರಣದಾಗ ಮಕ್ಕೊಳಕ ಬಿಡಲ್ಲ ಹೊತ್ತಿಲ್ದ ಹೊತ್ನ್ಯಾಗ. ಆ ಮೀನಿನ ಹೊಂಡ ಐತಲ್ಲ, ಅಲ್ಲಿ ಹೋಗಿ ಮಕ್ಕೊಂಡ್ರೆ ಬಿಡ್ತಾರ ಏನಪ್ಪ? ಅಲ್ಲೇ ಹೋಗಿ ಮಕ್ಕೋಲೇನು ಸುಮ್ಮನೆ? ರೀ ರೀ, ಅದು 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 ಅತ್ತಿಯರಲ್ಲ, ಅದು ಅತ್ತಿಯರ ಅವನಾ? ಎಲ್ಲೇ? ಹಾಗೂ ರೀ, ಅದು ಅದು ಹಿಂದೆ ನೋಡ್ರಲ್ಲೇ. ಏ ಹೌದ್ಲೇ, ಹುಡ್ಕೊಂಡ್ ತಗೋ ಇಲ್ಲಿ. ಯವಾ, ನನ್ನ ಮಗ ಕರೆದಂಗಾತಲ್ಲ. ಯವಾ ಯವಾ, ಅತ್ತಿಯರ ನೀವಿಲ್ಲದಿರಿ? ಸತ್ತ ಬಿಟ್ಟನಂತ ತಿಳ್ಕೊಂಡಿದ್ರನ? ಯಾಕೆ ಬೇ ಹಿಂಗೆ ಮಾತಾಡ್ತಿ? ಅಲ್ಬೇ, ನಿನಗೋಸ್ಕರ ಎಲ್ಲೆಲ್ಲಿ ಹುಡುಕ್ಯಾಡೆ ಗೊತ್ತಾ? ಕಡೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ, ತಲೆ ಕೆಟ್ಟತ್ತಾಗ. ಮತ್ತೇನು ಮಾಡ್ಬೇಕು? ಈಗ ಇದು ಮಠಕ್ಕೆ ಬಂದಿದ್ದ ಕಾರಣನೂ ನೀ ದೌಡ್ ಸಿಗ್ಲಿ ಅಂತ ಬೇಡ್ಕೊಳಕ್ಕೆ ಬಂದ್ವಿ. ಆದ್ರೆ ನೋಡಿದ್ರೆ ಅಜ್ಜ ನಿನ್ನ ಇಲ್ಲೇ ಒಂದು ನಮಸ್ಕಾರ ಮಾಡತ್ಲೇ ನೀನು ಕೊಟ್ಬಿಟ್ಟ. ಕೊಡಾಕನ್ನಕ್ಕೆ ಏನೈತಪ್ಪ, ಬರಬ್ಬರಿ 6-7 ದಿನ ಹಾಕಿ ಬಂತು. ಇಲ್ಲೇ ಅದನ್ನ ನಾನು ಮಠದಾಗ ಇದ್ದವರೆಲ್ಲ ಯಾಕೆ ಇಲ್ಲದಿರಿ ಅಂತ ಕೇಳುವಂಗ. ಅಲ್ಬೇ, ಮನಿ ಬಿಟ್ಟು ಬರುವಂಥದ್ದು ಏನಾಗೈತೆ ಬೇ ನಿನಗ? ಇನ್ನೇನಾಗ್ಬೇಕು? ಮಾತಿಗೆ ಮರ್ಯಾದಿಲ್ಲ ಏನಿಲ್ಲ, ಅಲ್ಲಿದ್ದರೆ ಏನು ಮಾಡಲಿ? ಯವ್ವ, ನೀ ನಡ್ಕೊಂತಿರೋ ರೀತಿ ಸ್ವಲ್ಪ ಸರಿ ಇಲ್ವೇ? ಏನು ಊರಾಗ ಮಂದಿ ಯಾ ನಮ್ನಿ ಮಾತಾಡಕತ್ತಾರ ಗೊತ್ತಾ? ಅಕ್ಕಿಗೆ ಸೊಸಿ ಬಂದ್ಲ, ಅತ್ತಿನ ಮನಿ ಬಿಟ್ಟು ಓಡಿಸಿದ್ಲು ಅಂತೇಳಿ. ಪಾಪ ಬಾಯಿಗೆ ಬಂದಂಗೆ ಅಂದ್ರು ಅನಿಸ್ಕೊಂಡು ಸುಮ್ಮನದಾಳಕ್ಕೆ. ಮೊದ್ಲು ಮನಿಗೆ ಬಾ ಯವ್ವ. ನಿನ್ನ ಹೆಂಡತಿಗೆ ಯಾರ ಏನಾರ ಅಂತಾರಲ್ಲ, ಅದಕ್ಕೆ ನಾ ಮನಿಗೆ ಬರ್ಬೇಕನ್ನ. ಬೇಸದ ಹೇಳಪ್ಪ. ಇಷ್ಟೇ ಎಲ್ಲ, ಇಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮ್ಮ ಮೇಲೆ ಯಾರಿಗೂ ಪ್ರೀತಿನೇ ಇಲ್ಲ ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೋಬೇಕು? ಪ್ರೀತಿ ಇಲ್ದ ಇಲ್ಲಿ ಮಠ ಬಂದ್ವೇನ್ ಬೇ? ನೋಡಿ ಓಡಿ ಬಂದೇವಿ ಕರ್ಯಾಕಂತೇಳಿ, ಇನ್ನೂ ಹಿಂಗಂತಿ. ಓ ಅವರ ಇವ್ರು ನಿಮ್ಮ ಮಗ ಸೊಸಿ ಏನ್ರಿ? ಹೌದ್ರಿ ಅಜ್ಜಾರ, ನಾವು ಇವ್ರ ಮಗ ಸೊಸಿರಿ. 6-7 ದಿನ ಆಗಿತ್ತು ನಮ್ಮವು ಕಂಡಿದ್ದಿಲ್ರಿ, ಇವತ್ತು ಸಿಕ್ಲಿಲ್ಲ. ನಾ ಹೋಗ್ತೇನೆ ತೋರಿ, ಅವ್ರ ಜೊತೆಗೆ ನೀವು ಹೋರಿ. ಅಲ್ಲ ಆತ ಓಕೆನಿ. ಅಲ್ಲ ಚಲೋ ನೋಡ್ಕೊರಿಪ್ಪ ಪಾಪ. ಅಲ್ಲ ಈ ವಯಸ್ಸಾದ ಕಾಲಕ್ಕೆ ನೋಡಪ್ಪ ಪಾಪ ಇಲ್ಲೇ ಈ ನಮ್ನಿ ಅಡ್ಡಾಡಕತ್ತಾರ ಅವ್ರು. ನೋಡಿದ್ರಿ ಕೆಟ್ಟ ಅನ್ಸಂಗ ಅಲ್ವಾ? ಏನೋ ಬಾಯಿಗೆ ಬಂದಂಗೆ ಬೇಯೋದು ಮಾಡ್ತಿ ಅಂತ ನಿಮ್ಮ ಸಂಸಾರದಾಗ ನಾ ತಲೆ ಹಾಕ್ತೇನೆ ಅಂತ ಸಿಟ್ಟಿಗೆ ಹೇಳ್ಬೇಡ ತಂಗಿ. ಏನು ನಿಮ್ಮ ಒಳ್ಳೇದಕ್ಕೆ ಹೇಳ್ತೀನಿ. ವಯಸ್ಸಾದ ಜೀವಕ್ಕೆ ನೋವು ಕೊಟ್ಟಿರಂದ್ರೆ ದೇವ್ರ ಒಳ್ಳೇದು ಮಾಡಲ್ಲ. ಅದಕ್ಕೆ ನೋವು ಕೊಡ್ತೀರಂತ, ಬೈತೀರಂತ, ಬಾಯಿಗೆ ಬಂದಂಗೆ ಏನು ಮನೆ ಬಿಟ್ಟು ಹೊರಗೆ ಹೋಗಂತ ದುಡಿದ್ರಂತ. ಆದರೂ ದೇವ್ರ ಒಳ್ಳೆ ಬುದ್ಧಿ ಹಾಕಿ ಸಿದ್ದಾವಡಜ್ಜ ನಿಮ್ಮನ್ನು ಮತ್ತೆ ನೀವಾಗೆ ಹುಡುಕೊಂಬಂದು ಕರ್ಕೊಂಡು ಹೋಗಾಕತ್ತೀರಲ್ಲ, ಎಲ್ಲ ಅಜ್ಜನ ಆಶೀರ್ವಾದ. ಇನ್ನು ಮುಂಚೆ ಚಂದಾಗಿರ್ರಿ. ಏನು ನಾವು ಮನೆ ಬಿಟ್ಟು ಹೋಗಂದ್ವ್ಯಾ? ಶಬಾಷ್ ಯವ್ವ. ಹೌದು ಬಿಡ, ಇಲ್ಲೂ ಸುಳ್ಳು. ಯಾರ ಮನೆ ಬಿಟ್ಟು ಹೋಗಂದ್ರ ಬೇ ನಿನಗೆ? ಅಕ್ಕಿ ಅಂದ್ಲ, ನಾ ಅನ್ನೆ ಯಾವತ್ತಂದೇವಿ? ಅದು ಆಮೇಲೆ ಬೇರೆ ತಗೋದು. ಅಲ್ಲ ಮತ್ತೆ ಇವರು ಒಂದು 5-6 ದಿನ ಇಲ್ಲೇ ಇದ್ರಲ್ಲಪ್ಪ. ನಾ ಕೇಳಿದೆ, ಯಾಕಮ್ಮರ ಇಲ್ಲೇ ಮಕ್ಕೋತೀರಿ, ಇಲ್ಲೇ ಇರ್ತೀರಿ, ಯಾಕೆ ಏನಾತ, ಮನ್ಯಾಗ ಏನಾರ ತೊಂದರೆ ಏನ ಅಂತೇಳಿ. ಅವಾಗ ಅಂದ್ರಪ್ಪ ನನಗೆ, ಇಲ್ಲ ನಮ್ಮ ಮನ್ಯಾಗ ಹಿಂಗೈತಿ ಅಂತೇಳಿ. ನೀ ನೋಡಿದ್ರೆ ಇಲ್ಲ ಅಂತಿಪ್ಪ. ಈಗ ಏನು ಸಿದ್ದಾಡಜ್ಜಿಗೆಲ್ಲ ಬಿಟ್ಟಿದ್ದು. ಅವ ಏನೋ ತಲೆ ಕೆಟ್ಟ ಮಾತಾಡ್ತಾನಂತ ನೀನು ಹೂನ ಅಂತೀಯಲ್ಲ. ನಾನು ಹಂಗೇನು ಹೇಳಿಲ್ಲ. ಹೇಳಿರ್ತೀವಿ ನೀನು, ಹೇಳಂಗಿರ್ತೀಯನ ನಿನ್ನ. ನನ್ನ ಮನೆ ವಿಚಾರ ಅವಂಗೆ ಹೆಂಗೆ ಗೊತ್ತಾತ ಹೇಳಾರ್ದ? ಇರಲಿ, ಈಗ ಅದು ಬೇಡ ಸುಮ್ಮನೆ. ಮತ್ತು ಅದೇ ಮಾತಾಕವು. ಈಗ ಬಾ ನಡಿ ಹೋಗೋಣ ನಮ್ಮ ಮನೆಗೆ. ನೀನು ಇಲ್ಲದೆ ಇರೋ ಮನಿ ಆಗಿಲ್ಲವ ಅದು. ಇಷ್ಟಕ್ಕೂ ಸರ ಕದ್ದಿದ್ದು ಯಾರು ಅಂತ ತಿಳ್ಕೊಂಡು ನೀನು? ಮಂಜುಳಾ ಸಣ್ಣವ ಮರ ಸರ ಕದ್ದಕ್ಕಿ ಗೊತ್ತೈತಿ. ಕದ್ದು ತನ್ನ ಮಗಳಿಗೆ ಕೊಟ್ಟು ಕಳ್ಸ್ಯಾಳ, ಸುದ್ದಿ ಗೊತ್ತಾತು. ಆದ್ರೆ ಏನು ಮಾಡೋಕ್ಕಾಕತಿ? ಅನ್ನಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅಂದ್ರೆ ಇಲ್ಲ ಅಂತಾಳ. ಈಗ ನಾವೇ ಇನ್ನು ಮುಂದೆ ಹುಷಾರಾಗಿರ್ಬೇಕಷ್ಟೇ. ಹೌದಾ? ನಿಮಗೆ ಹೆಂಗೆ ಗೊತ್ತತ್ತೆ? ಎಲ್ಲ ಗೊತ್ತಾತು. ಅವ್ರ ಗಂಡ ಹೆಂಡತಿ ಮಾತಾಡೋ ಹೊತ್ನ್ಯಾಗ ಕೇಳಿಸ್ಕೊಂಡ್ವಿ. ಅಯ್ಯೋ ದೇವ್ರೆ, ಮಾಡ್ತಾನೆ ತಡಿ. ಆ ಊರು ಬಿಡಾಡಿಗೆ ಎಷ್ಟಿರ್ಬೇಕಾಕಿ ನನ್ನ ಮನೆ ಸರ ಕದ್ದು ತನ್ನ ಮಗಳಿಗೆ ಕೊಟ್ಟು ಕಳ್ಸಾಳಲ್ಲ. ನಾ ಸುಮ್ಬಿಡ್ತೇನೆ ಇದನ್ನ ಇಷ್ಟಕ್ಕೆ.
ಮಾಡ್ತೀನಿ ನಿನಗೆ ಸರಿಯಾಗಿ ಮಾಡ್ತೀನಿ. ಚಳ್ಳಿ ಹಣ್ಣು ತಿನ್ನಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಕಮಲವನ ಅಲ್ಲ ನೋಡ್ತೀರ. ಅದಾಮೇಲೆ ನೀ ಮೊದಲು ಮನೆಗೆ ಬಾ. ನೋಡ 20 ಸಲ ಕರಿತಿ. ನಿನ್ನ ಹೆಂಡ್ತಿ ಒಂದು ಮಾತಾರ ಮನೆಗೆ ಬರ್ರಿ ಅಂತಾಳ ನೋಡು. ನನ್ನ ಕಾಲು ಹಿಡ್ಕೊಂಡು ತಪ್ಪಾತನ್ಲಿ ಅವಾಗ ಬರಕಿನ. ಅತ್ತಿಯರ ಕಾಲು ಹಿಡ್ಕೊಬೇಕಂದ್ರೆ ನನಗೇನು ಬೇಜಾರಿಲ್ರಿ, ಹಿಡ್ಕೊತೇನೆ. ನೀವು ಬೇರೆ ಅಲ್ಲ, ನಮ್ಮವು ಬೇರೆ ಅಲ್ಲ. ಆದ್ರೆ ಮನೆಗೆ ಬರ್ರಿ. ಯಾಕಂದ್ರೆ ನೀವು ಈ ವಯಸ್ಸಿನ ಈ ರೀತಿ ಅಬೇಪಾರಿ ಅಡ್ಡಾಡ್ದು ನೋಡಕ್ಕೆ ನನ್ನಿಂದ ಆಗಂಗಿಲ್ಲ. ದೇವ್ರೆಲ್ಲ ಕೊಟ್ಟಾನ ನಿಮ್ಗೆ. ಹಣ, ಆಸ್ತಿ, ಸಂಬಂಧಿಕರು, ಮೊಮ್ಮಕ್ಕಳು, ಮಗ, ಸೊಸಿ, ತಿನ್ನಾಕ, ಉಣ್ಣಾಕ, ಉಡಾಕ, ಈರಾಕ ಎಲ್ಲ ಕೊಟ್ಟು ನೀವು ಹಿಂಗೆ ಅಡ್ಡಾಡ್ತೀರಿ ಅಂದ್ರೆ ಏನು ಹೇಳ್ಬೇಕು ಇದಕ್ಕೆ? ಬರ್ರಿ, ನೀವು ಕಾಲು ಹಿಡಿಬೇಕಾ? ಹಿಡಿತೀನಿ, ನನಗೇನು ಬೇಜಾರಿಲ್ಲ. ನೀವು ಮನೆಗೆ ಬಂದ್ರಷ್ಟೇ ಸಾಕು. ಏನಂತೀರೋ ಅನ್ರಿ. ಹೊಡತ್ತೀರಾ ಹೊಡೀರಿ, ಒಂದು ಮಾತು ಹೋಲಿ, ನಾನೇ ಸಹಿಸ್ಕೊಂಡ್ಬಿಡ್ತೀನಿ. ಸುಮ್ಮನೆ ಯಾಕೆ ಈ ರೀತಿ ಮನೆ ಬಿಟ್ಟು ಹೋಗಿ ಎಲ್ಲರಿಗೂ ತೊಂದರೆ ಕೊಡ್ತೀರಿ? ಬೇಡ, ಕಾಲೆಲ್ಲ ಏನು ಬೀಳೋದು ಬೇಡ. ಇನ್ನೇನು ಹೊಳ್ಳಿ ಮಾತಾಡೋ ಅಷ್ಟೇ. ಗೊತ್ತಾತಲ್ಲ ಈಗ ಕದ್ದೋರು ಯಾರು ಅಂತೇಳಿ. ನಾನು ಯಾಕೆ ನಾ ಮಾತಂತೀನಿ? ನಡ್ರಿ ಹೋಗನ್. ಬಾಬೆ ಕಾರ್ ಹೊಳಿಸ್ತೀನಿ ಬಾ. ಕೊಡಿಲ್ಲ ನನ್ನ ಮೊಮ್ಮಗನ್. ಬರ್ರಿ ಅತ್ತಿಯಾರ 6 ದಿನದಿಂದ ಇದೇ ಸೀರೆಗಾಗಿರ? ಮತ್ತೇನು ಸೀರೆ ತಂದೇನೆ ನಾನು. 6 ದಿನ ಆತು ಇದೇ ಸೀರೆಗೆ ಇದ್ದೀನಿ. ಹೋಗೊಂದು ಸೀರೆನಾರು ತರ್ಬೇಕಂದ್ರೆ ಕೈಯಾಗ ರೊಕ್ಕ ತಂದಿಲ್ಲ. ಆಳಾದ ಫೋನ್ಯಾಗ ಚಾರ್ಜ್ ಇಲ್ಲ. ಅದು ಏನೋ ಫೋನ್ ಪೇ ಗಿನ್ ಪೇ ಅಂತ ಮಾಡ್ತಿದ್ರಂತ, ಅದೆಲ್ಲ ನಮಗೆ ಗೊತ್ತೂ ಇಲ್ಲ. ಸುಮ್ಮನೆ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರ್ತೈತೆ. ಅಪ್ಪೇನು ಫೋನ್ಯಾಗ ಐತೆ ಫೋನ್ ಪೇ, ನನ್ನ ಫೋನ್ಯಾಗಿಲ್ಲ. ರೊಕ್ಕ ತಂದಿಲ್ಲ, ಸೀರೆ ಹೆಂಗೆ ತಗೋಲಿ? ದೇವ್ರೆ. ಅಕ್ಕ, ಇಲ್ಲಿ ಮನಿ ಕಡೆ ಏನಾಗಿರ್ಬೋದು, ನಾವೆಲ್ಲ ಎಷ್ಟು ಯೋಚನೆ ಮಾಡ್ತಿರ್ತೀವಿ ಅನ್ನೋದು ಯಾವ್ದು ಯೋಚನೆ ಮಾಡ್ಲಿಲ್ಲಲ್ಲ ನೀನು. 5-6 ದಿನ ಇಲ್ಲೆಲ್ಲ ಹುಡುಗರು ಹುಡುಕ್ ಬರ್ ಜಾಗದಾಗೆಲ್ಲ ಹುಡುಕ್ಯಾರ, ವಾಟ್ಸಪ್ ಗ್ರೂಪ್ನ ಹಾಕ್ಯಾರ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕಂತ ಹೊಂಟಿದ್ದ ಅಷ್ಟೊತ್ತೇನಿ ಸಿಕ್ಕಿ ಅನ್ನೋ ಸುದ್ದಿ ಬಂತು. ಈಗ ಕಂಪ್ಲೇಂಟ್ ಕೊಟ್ಟಿದ್ರ ಆ ಪೇಪರ್ನೇ ಬಂದ್ರೆ ಏನದು ಹರಲಿ ಹೋದಿಲ್ಲ. ಅದು ಸುಮ್ಮನೆ ಸ್ವಲ್ಪ ತಿಳುವಳಕ್ ಬೇಡ ನಕ್ಕ. ಸಣ್ಣಕ್ಕೆಲ್ಲ ನೀನೀಗ ದೊಡ್ಡೇಕಿ ಅರ್ಥ ಮಾಡ್ಕೊ. ಒಂಚೂರು 4 ಮಂದಿ ಸರಿ ತಪ್ಪಿ ಆದ್ ನೀ ಹೇಳ್ಬೇಕ. ಏನದ ಸೈ ಜಗಳ ಯಾರ ಮನೆಯಾಗ ಇರಂಗಿಲ್ಲ, ಇರ್ತೈತಿ. ಅದಕ್ಕೆ ಮನಿ ಬಿಟ್ಟು ಹೋಗುದು ಅಂದ ರೀಸನ್. ಏನ್ ಮಾತಾಡ್ತಿ ಏನ್ತಾನ? ಹೋಗಿ ಅಲ್ಲಿದ್ದಲ್ಲಿ ಏನ್ ಸಾಧಿಸಿದಿ ನೀನು? ಏನ್ ಸಾಧಿಸಿದಿ? ಮಾವ ಸಾಲ್ದಕ್ಕ ನನ್ನ ಮಗ ಸೊಸಿ ನನ್ನ ಮನಿ ಬಿಟ್ಟು ಹೊರಗೆ ಹಾಕ್ಯಾರ ಅಂತ ಹೇಳ್ಯಾಳ. ಹೌದನಕ್ಕ? ಹೌದಾ? ಮನಿ ಬಿಟ್ಟು ಹೊರಗೆ ಹಾಕಿದ್ ನಿಜ ಅವ್ರು ನಿನ್ನ? ಯಾಕೆ ಹಿಂಗ್ ಸುಳ್ಳು ಹೇಳ್ಕೊಂಡು? ವಯಸ್ಸಾಗಿತ್ತಕ್ಕ ನಿನ್ಗ. ವಯಸ್ಸಾದ್ಮೇಲೆ ನೀನ ಮಗನ ಸೊಸಿ ನೀ ಚಂದಾಗಿ ನಡ್ಕೊಂಡಿ ನಾಳೆ ವಯಸ್ಸಾದ ಈಗೇನ ಕಾಲ್ ಗಟ್ಟದವು ಹೋದಿ ಮನಿ ಬಿಟ್ಟ. ನೀ ಈ ರೀತಿ ಉರ್ದಾಡಿ ನಾಳೆ ಕೈಕಾಲು ಬಿದ್ದ ಕಾಲಕ್ಕ ಎಲ್ಲಿ ಹೋಗಾಕ್ ಹೋಗಂಗಿಲ್ಲ. ಅವ್ರಿಗೆ ನೀ ಮಾಡಿದ್ ಬೇಜಾರ್ ಮನಸ್ನಾಗ ಇರ್ತತಲ್ಲ, ಅವಾಗ ಬೇಗಾರ ಕರೆಕರನ್ನು ಹಂಗ ಮಾಡಕತ್ತಂದ್ರೆ ಏನ್ ಮಾಡ್ತಿ? ಅಲ್ಲ ಪಾಪ ಅಂತ ಹೆಣ್ಮಗಳಲ್ಲಿ ಬಿಡಾಕಿ ಸ್ವಲ್ಪ ತಿಳ್ಕೊ. ಏನು ಹಂಗ ಮಾತಾಡ್ಬೇಡ. ಕಳ್ತನ ಮಾಡಿದ್ ಯಾರ ಏನ ಆಕಿ ಮೇಲೆ ಹೋಗಿ ನೀನು ಆಕಿನೇ ಮಾಡ್ಯಾಳ. ಅಕ್ಕಿ ಕೊಟ್ಟಿದ್ದಕ್ಕೆ ಯಾಕೆ ಮಾಡ್ತಾಳ? ನೀ ಸ್ವಲ್ಪ ತಿಳ್ಕೊಂಡ್ ಮಾತಾಡಕ. ಯಾರಿಗೆ ಆದ್ರೂ ತನಗ್ ಬೈದ್ರ ತಡ್ಕೋತಾರ, ತನ್ನ ಹಡಕ್ ತಂದಿ ತಾಯಿಗೂ ಬೈತಾರ ಅಂದ್ರೆ ಹೆಂಗ್ ತಡ್ಕೋತಾರ? ಅಪ್ಪಾಜಿ ಇನ್ಮೇಲೆ ಏನಾರ ಯಾಕನ್ಲಿ ಬಾಯಿಗೆ ಬಂದಂಗೆ ಬೈಲಿ, ನಾನು ಹೊಳ್ಳಿ ಮಾತಾಡಕ್ಕೆ ಹೋಗಂಗಿಲ್ಲ. ಹಾಳಾಗಿ ಹೋಲತ್ತ ಬಿಟ್ಬಿಡ್ತೀನಿ ನಾನು. ಸುಮ್ಮನೆ ಅನ್ನೋದು, ಇವ್ರ ಮನೆ ಬಿಟ್ಟು ಹೋಗೋದು, 4 ಮಂದಿ ನನಗೆ ಮತ್ತೆ ನೋಡಿ ಚೀತು ಅನ್ನೋದು, ಇವು ಬೇಡ. ಒಳಗಿಂದ ಏನು ಮಂದಿಗೆ ಗೊತ್ತಿರ್ತತನ ಈಕಿನ ಏನೋ ಮಾಡಿರ್ಬೇಕು ಅನ್ನಂಗೆ ಆಕತಿ. ಯಾಕೆ ಬೇಕತ್ತದ? ಇರ್ಲಿ, ಅವ್ರ ಖುಷಿಯಾಗಿರ್ಲಿ. ಒಟ್ಟು ನನಗೆ ಮನೆ ನೆಮ್ಮದಿ ಬೇಕು. ನನ್ನ ಗಂಡ ಅದು ಎಷ್ಟು ತಡಕಾಡಿ ನಮ್ಮವು ಕಾಣವಲ್ಲ ಅಂತ ಹುಡುಕ್ಯಾನ ಏನ ಪಾಪ. ಅವನು ನೋಡಕ್ಕಾಗಂಗಿಲ್ಲ ನನಗೆ. ಅಕ್ಕ ನಾ ಹೇಳ್ತೇನೆ ಕೇಳ. ನೀ ಆಕಿ ಕೂಡ ಪ್ರೀತಿಯಿಂದ ಇರೋದ್ ಕಲಿಯಕ್ಕ. ಒಂದ್ ಸ್ವಲ್ಪ ಸೊಸಿನೂ ಆಕೆ ಮಗಳು ಆಕೆ ಅನ್ನೋದ್ ತಿಳ್ಕೊ. ನಿನಗಂತೂ ದೇವ್ರ ಹೆಣ್ಮಕ್ಳು ಕೊಟ್ಟಿಲ್ಲ, ಸೊಸಿನ ಮಗಳ ಅನ್ಕೋ. ಏನಾಗದೈತಲ್ಲೇ? ಹೌದ್ಲಾ ಶ್ರೀಕಾಂತ, ಕರೆನ ನೀ ಹೇಳೋದೇನು ತಪ್ಪಿಲ್ಲ ಬಿಡಪ್ಪ. ನೀ ಹೇಳೋದೇನೋ ತಪ್ಪಿಲ್ಲ ಕರೆನ. ಅಲ್ಲ, ನಾನು ಈ ವಯಸ್ಸಿನಾಗ ಬುದ್ಧಿ ಹೇಳ್ಬೇಕಿತ್ತು. ಅಂಥದ್ದು ನಾ ಬುದ್ಧಿ ಹೇಳಿಸ್ಕೊಳಕತ್ತೀನಿ ಅಂದ್ರೆ ಎಷ್ಟರ ಮಟ್ಟಿಗೆ ಅದೇನಿ ಅಂತ ತಿಳ್ಕೊಂಬಿಡ ಹೋಲಿ. ಹೌದೌದು, ನೀ ಹೇಳೋದ್ರಾಗ ಏನೂ ತಪ್ಪಿಲ್ಲಪ್ಪ ಶ್ರೀಕಾಂತ. ಏನಂದ್ರೆ ನನಗೇನೋ ಒಂದು ಕೆಟ್ಟ ಹಠ, ನಂದೇ ಆಗ್ಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತೇಳಿ ಹಂಗೆ ಮಾಡಿಬಿಟ್ಟೆ. ಆತಪ್ಪ, ನಂದ ತೆಪ್ಪಾಗೈತಿ, ಮನ್ಸಿಗೆ ಹಚ್ಕೋಬೇಡ್ರಿ. ಏನು ಇನ್ನೊಮ್ಮೆ ಯಾವತ್ತೂ ಹಿಂಗೆ ಮಾಡೋದಿಲ್ಲ ನಾನು. ಏನು ಮಗಳು ಈಕೆ, ಇನ್ಮೇಲೆ ನನಗೆ ಸೊಸಿನೂ ಈಕೆ. ಪವಿತ್ರ, ಬೇಜಾರು ಮಾಡ್ಕೋಬೇಡವ. ಯಾಕೆ ನಾನು ಈ ಮಾತು ಕೇಳಾಕತ್ತೀನಿ ಅಂದ್ರೆ ನಿಂಗೆ, ಅಲ್ಲ ನೀ ಕೈ ಬಿಟ್ಬಿಡ್ಬೋದಾಗಿತ್ತು, ಹಾಳಾಗಿ ಹೋಗ್ಯಾಳ್ಬಿಡ ಅಂತೇಳಿ. ಆದ್ರೆ ಪಾಪ ನೀನು ಅಲ್ಲಿ ನಾ ಕಂಡುಗುಟ್ಲೆ ಒದಿರಿ ಹುಡುಕಿ ಹತ್ತಿರ ಕಾಲು ಬಿಡ್ತೀನಿ ಮನೆಗೆ ಬರ್ರಿ ಅಂತ ಕರೆದೆ ಅಲ್ಲ, ಅಲ್ಲೇ ನನ್ನ ಮನಸ್ಸು ಸೋತು ಬಿಡ್ತವ. ಕರೆನೆ ಸುಮ್ಮನೆ ಎಲ್ಲರೂ ನನ್ನ ಮೇಲೆ ಜೀವ ಅದಾರ, ನಾನೇ ಎಲ್ಲಾರನ್ನೂ ತಪ್ಪು ತಿಳ್ಕೊಂಡು ಎಲ್ಲಾರು ಕೊಟ್ಟು ಜಗಳ ಮಾಡ್ತೀನಿ. ಅಯ್ಯೋ ದೇವ್ರೆ, ಕಲ್ಲಿನ ಕೋಳಿ ಕೂಗು ಹೊತ್ತಾತ ಏನ? ಪರವ, ನಿನಗೂ ಕೇಳಾಕತ್ತೀನಿ. ನಾನು ಭಾಳ ಮನ್ಸಿಗೆ ಬೇಜಾರು ಮಾಡಿಬಿಟ್ನವ ನಿನಗೆ. ಏನು ತಮ್ಮನ ಹೆಂಡತಿಯನ್ನು ಮರ್ಯಾದೆ ಕೊಡಲಿಲ್ಲ, ಈ ಹೊತ್ತಿನ ಮಟನೂ ಯಾವತ್ತೂ ನಿನ್ನ ಪ್ರೀತಿಯಿಂದ ಕಾಣಲಿಲ್ಲ. ಏನು ಬರೇ ನಿನ್ನ ಚುಚ್ಚು ಮಾತಾಡೋದು, ನಿನ್ನ ಮನ್ಸಿಗೆ ನೋವು ಮಾಡೋದು, ಇದನ್ನೇ ಮಾಡಿಬಿಟ್ಟೆ ನಾನು.
ಬೇಜಾರು ಮಾಡ್ಕೋಬೇಡ ಪಾರ್ವತಿ. ಆಂಟಿಯರ ನಿಮಗೆ ಇದೆಲ್ಲ ನಿಮ್ಗೆ ಅರ್ಥ ಆತಲ್ಲ, ಅಷ್ಟೇ ಸಾಕು. ಆಗ್ಲಿ ಬಿಡ್ರಿ, ಹೋಲಿ ಆಗಿದ್ದಾಗಿ ಹೋತ. ಇನ್ನಾಗರ ಎಲ್ಲರೂ ಖುಷಿಯಾಗಿರೋಣ, ಎಲ್ಲರೂ ಚೆನ್ನಾಗಿರೋಣ. ಯಾಕೆ ಬೇಕು ಅದೇ ಸಿಟ್ಟು ಇಟ್ಕೊಂಡು ಏನಾರ ಮಾಡಿದ್ರೆ ಅತ್ಯಾರ? ಅದ ನನಗೆ ದೊಡ್ಡ ಹೆದರಿಕೆ ಐತಿ. ಅತ್ಯಾರ ನಾ ಇಲ್ಲಿ ಇರಾಕು ಅಲ್ಲೇ, ನಾ ಹೊಕ್ಕೇನು ನಮ್ಮ ಅವನ ಮನೆಗೆ ಕಳಿಸ್ರಿ ಅತ್ಯಾರ. ಅಲ್ಲೇ ಹೆರಿಗೆ ಹಾಕತ್ತೀನಿ, ಹೆಂಗಿದ್ರು ಹೋಗ್ಬೇಕಲ್ಲ ನಾನು. ಆತವ, ನಿಂಗೆ ಇಲ್ಲಿ ಇರಾಕೆ ಇಷ್ಟ ಇಲ್ಲ ಅಂದ್ರೆ ಬೇಡ, ಅಲ್ಲೇ ಕಳಿಸ್ತೀನಿ ತಗೋ. ಹಾಂ, ನಾ ಅಲ್ಲೇ ಹೋಗ್ತಾನೆ. ಮಾವಾರಿಗೆ ಹೇಳ್ರಿ ಬಿಟ್ಟು ಬರಕ್ಕೆ. ಆಮೇಲೆ ಇನ್ನೊಂದು ರೇಖಾ, ನಾನು ನಿನಗೇನು ಅನ್ನಲ್ಲವ, ನೀನು ಇರೋದಾದ್ರೆ ಇರು. ನಾನು ಯಾಕೆ ನಿಂಗೆ ಮನೆ ಬಿಟ್ಟು ಹೋಗನ್ಲಿ? ನಾನೇ ಈ ಮನೆಗೆ ಇರಲ್ಲ. ನನ್ನ ಕಮಿಟ್ಮೆಂಟ್ ಏನು, ಕೂಸಿನ ಹಡ್ದು ಕೊಟ್ಟು ನಾನು ಹೋಗೋದು ಅಂತ. ನಿಮ್ಮಪ್ಪ ನಿಮ್ಮವ್ವ ಮತ್ತು ಆಸರು ಬೇಕಲ್ಲ. ಆಯ್ತು, ನೀ ಇರು, ನಾನು ನಿಂಗೆ ಮನೆ ಬಿಟ್ಟು ಹೋಗಂತ ಹೇಳಂಗಿಲ್ಲ, ನಾನೇ ಹೋಗ್ತೀನಿ. ಅಲ್ಲ, ನೀನು ಇನ್ನೊಂದು ಮದುವೆ ಆಗದಂತೇಳಿ ತೀರ್ಮಾನ ಮಾಡ್ಕೊಂಡೇನ ಹುಡುಗಿ? ಹ್ಞೂ ರೀ ಅತ್ತಿಯರ ನನಗೇನು ಪಾಪಮ್ಮ ಶಿಟ್ಟು ಅಂತಲ್ಲ, ಮತ್ತು ನನ್ನ ಜೀವನ ಪೂರ್ತಿ ನನಗೆ ಈ ರೀತಿ ಒಂಟಿಯಾಗಿ ಕಳೆಯೋಕೆ ಇಷ್ಟ ಇಲ್ಲರಿ ಅತ್ತಿಯರ. ನಾನಿನ್ನೂ ಸಣ್ಣಕ್ಕೆ ನನ್ನ ಜೀವನದಾಗ ಭಾಳ ಆಸೆಗಳು ಇಟ್ಕೊಂಡೇನಿ. ಹಂಗಿರ್ಬೇಕು ಹಿಂಗಿರ್ಬೇಕು, ನನ್ನ ಜೀವನ ಭಾಳ ಸುಂದರವಾಗಿರ್ಬೇಕಂತೇಳಿ ಅಷ್ಟೆಲ್ಲ ಕನಸು ಇಟ್ಕೊಂಡೇಕಿ ನಾನು. ನಿಮ್ಮ ಮಗನ ಮದುವೆ ಮಾಡ್ಕೊಂಡೆ. ನನ್ನ ಕನಸೆಲ್ಲ ನುಚ್ಚು ನೂರು ಮಾಡ್ದವ ನಿಮ್ಮ ಮಗ. ಹೇಳ್ಬೇಕಂದ್ರೆ ನನಗೆ ಭಾಳ ಸಿಟ್ಟೈತೆ ಅವ್ರ ಮೇಲೆ. ಆದರೆ ಈಗ ಇದ್ದಿದ್ರೆ ಏನೋ ಒಂದು ಜೀವನನಾರ ಸರಿ ಮಾಡ್ಕೊತಿದ್ವಿ. ಆದರೆ ಈಗ ಅವರಿಲ್ಲ. ಹಂಗಂತೇಳಿ ನನಗೆ ಒಂಟಿಯಾಗಿ ಕಳೆಯೋಕೆ ಆಗಲ್ರಿ ಅತ್ತಿಯರ. ನನ್ನ ಜೀವನದಾಗ ನನಗೆ ಭಾಳ ಸಂಗಾತಿ ಬೇಕು. ನಾ ಹೇಳೋದು ನಿಮಗೆಲ್ಲ ಒಂಥರ ಅನ್ನಿಸ್ಬೋದು, ಈ ಹುಡುಗಿ ಏನು ಇಷ್ಟು ಧೈರ್ಯವಾಗಿ ಮಾತಾಡ್ತೈತಿ ಅಂತೇಳಿ. ಆದರೆ ನನ್ನ ಜಗದಾಗ ನಿಂತು ಯೋಚನೆ ಮಾಡಿರಿ, ಜೀವನ ಪೂರ್ತಿ ಒಂಟಿಯಾಗಿ ಕಳೆಯೋಕೆ ಆಗಲ್ರಿ ಅತ್ತಿಯರ. ನಮ್ಮ ಅಣ್ಣ ಅತಿಯಮ್ಮ ಚಲೋ ಒಳ್ಳೆಯವರೇ ಇಲ್ಲಂತಲ್ಲ, ಆದರೂ ಅವ್ರದ್ದು ಸಂಸಾರ ಐತಿ, ನಾಳೆ ಮಕ್ಕಳು ಮರಿ ಅಕ್ಕಾವು. ಅವಾಗ ನೀನೇ ನೋಡ್ಕೊಳ್ಳೋಣ ಅಂತ ಹೇಳಕ್ಕೆ ನನಗೂ ಸರಿ ಅನ್ಸಂಗಿಲ್ಲ. ನಮ್ಮವು ದಿನದಕ್ಕೆ ಪಾಪಕ್ಕೆ ಈಗಾಗಲೇ ವಯಸ್ಸಾಗೈತಿ. ಇನ್ನು ನೀವಿಬ್ಬರು ನನಗೆ ಬರೀ ಪಾಪನ ನೋಡ್ಕೊಂಡು ಇರೋಕ್ಕಾಗಲ್ರಿ ಅತ್ತಿಯರ. ನಂದೇ ಆದ ಕನಸುಗಳದಾವು. ಅದಕ್ಕೆ ನಿಮ್ಮ ಕೈ ಮುಗಿತೇನೆ, ಬೇಜಾರು ಮಾಡ್ಕೋಬೇಡ್ರಿ. ನಾ ಮದ್ವೆ ಮಾಡ್ಕೋತೀನಿ. ಹೋಗ್ಲಿ ಬಿಡ, ಮಾಡ್ಕೊಲಿ. ನೀ ಹೇಳಿದ್ರಾಗೂ ಅರ್ಥ ಆಯ್ತು ಅವ್ರವ. ಹೋಗ್ಲಿ, ಪಾಪ ನಮ್ಮ ಮಗ ತೀರ್ಕೊಂಡ ಅಂತೇಳಿ ನಿನಗೆ ಯಾಕೆ ಜೀವನ ಪೂರ್ತಿ ಹಿಂಗೆ ಇರನ್ಲಿ? ಎತ್ತಾಗ ದೇವ್ರ ದಯದಿಂದ ಒಂದು ಮೊಮ್ಮಗ ಅಂತ, ಮೊಮ್ಮಗಳ ಒಟ್ಟೊಂದು ಖುಷಿನ ಕೊಡಾಕತ್ತೀಯಲ್ಲ, ಅಷ್ಟೇ ಸಾಕು ಮಾಡ್ಕೊಂಡು ಎಲ್ಲರೂ ಖುಷಿಯಾಗಿರವ. ನಿನಗೆ ನಾವು ಹೇಳಿದ್ಕಿಂತ ಹೆಚ್ಚಿಗೆ ರೊಕ್ಕನ ಕೊಡ್ತೀವಿ. ಏನು ನಾವೇ ಮದುವೆ ಮಾಡಿಬಿಡ್ತೇವೆ ತಗೋ. ನಿಂದು ಯಾವ ಹುಡುಗನ ನೋಡ್ತಾರೆ ನೋಡಲಿ ನಿಮ್ಮ ಮನ್ಯಾಗ, ನಾವೇ ಮದುವೆ ಮಾಡ್ತೇವೆ. ಅತ್ತಿಯರ ಕರೇನು ನೀವೇ ಮದುವೆ ಮಾಡ್ತೀರಾ? ನೋಡೋಣ, ಆದ್ರೆ ಸಾಧ್ಯ ಆದ್ರೆ ನಾವೇ ಹುಡುಗನೂ ಹುಡುಕ್ತೀವಿ. ಸಿಗ್ಲಿಲ್ಲ ನಿಮ್ಮ ಮನೆಗೂ ನೋಡಲಿ, ಅಲ್ಲರಾಗಲಿ ಇಲ್ಲರಾಗಲಿ ಒಂದು ಒಳ್ಳೆ ಹುಡುಗ ಸಿಕ್ಕರೆ ನಾವೇ ಮುಂದೆ ನಿಂತು ಮಾಡ್ತೀವಿ ಆತ. ರೀ, ಆಕೆ ನೀವತ್ತು ಹೋಗಿ ಬಿಟ್ಟು ಬಂದುಬಿಡ್ರಿ. ಹಾಂ, ಹಂಗೆ ಮಾಡ್ತೀನಿ.